ಕೋರ್ಟಲ್ಲಿ ಏನಾದರೂ ಸ್ಟೇ ಬಂದರೆ ಮತ್ತೆ ರಾಜೇಗೌಡರಿಗೆ ಪ್ರಮಾಣ ವಚನವನ್ನು ಅವರಿಗೆ ಪ್ರಮಾಣ ವಚನ ಮುಗಿಸ್ಬೇಕಾಗುತ್ತೆ. ಅದು ಕಾನೂನಿಗೆ ಸಂಬಂಧಪಟ್ಟಿದ್ದು. ಇವಾಗ ಏನಾಗಿದೆ ಅಲ್ಲ, ಇದು ಕೋರ್ಟ್ ಆದೇಶದ ಮೇಲೆನೆ ಆಗಿರೋದು, ಹೈಕೋರ್ಟಿನ ಆದೇಶದ ಮೇಲೆನೆ ಆಗಿರೋದು. ಕೋರ್ಟ್ ಹೇಳಿದ್ರೆ ಒಪ್ಕೊಂತೀರಿ ನಾವು, ನ್ಯಾಯಾಲಯ ಹೇಳಿದ್ರೆ ಒಪ್ಕೊಂತೀರಿ ನಾವು, ಅದರಲ್ಲೇನು ತಪ್ಪೇನಿದೆ? ಅದು ಬರ್ಲಿ. ಈಗ ನಾವು ಕೇಸ್ ಹಾಕಿದ್ರಪ್ಪ, ಜೀವರಾಜ್ ಅವರು ಕೇಸ್ ಹಾಕಿ ಎಷ್ಟು ವರ್ಷ ಆಯ್ತು? ಕೇಸ್ ಹಾಕಿ 3 ವರ್ಷ ಆಯ್ತಪ್ಪ. ತೀರ್ಪು ಬಂದಿದ್ದು 3 ವರ್ಷ ಆದ್ಮೇಲೆ, ಇನ್ನ 2 ವರ್ಷ ಇದೆ ಎಲೆಕ್ಷನ್. ನೋಡೋಣ, ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ, ಏನು ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತೀವಿ. ಕಾಂಗ್ರೆಸ್ ತರ ನಾವು ನ್ಯಾಯಾಲಯ ಆದೇಶ ಮಾಡಿದ್ರು ಅವ್ರಿಗೆ ಪತ್ರ ಕೊಡಬೇಡ, ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬೇಡ ಅಂತ ನಾವು ಹೇಳಿಲ್ಲ. ಗೌರವಾನ್ವಿತ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ, ಪೂರ್ತಿ ವಿಶ್ವಾಸ ಇದೆ. ಅವ್ರೇನು ತೀರ್ಪು ಕೊಡ್ತಾರೋ ಅದನ್ನ ತಲೆಬಾಗಿ ನಾವು ಒಪ್ಕೊಂತೀವಿ. ಇವರು ಮಮತಾ ಬ್ಯಾನರ್ಜಿ ತರ ಕಳ್ಳಾಟ ಆಡಕ್ಕೆ ಹೋಗೋದು ಬೇಡ. ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಆಟ ಆಡ್ತಾವ್ರಲ್ಲ, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತೇಳಿ. ಸೋತ್ರನು ಕೂಡ ಬುದ್ಧಿ ಬರಲ್ಲ ಅಂತ ಹೇಳಿದ್ರೆ ಇನ್ನೇನು ಹೇಳ್ಬೇಕು? ಅದರಿಂದ ನ್ಯಾಯಾಲಯ ಏನ್ ತೀರ್ಪು ಬರುತ್ತೋ ಅದನ್ನ ನಾವು ಒಪ್ಕೊಂತೀವಿ. ಮಾಡೇ ಮಾಡ್ತೀರಿ. ಪಾರ್ಟಿ ಅಂದಮೇಲೆ ನಮ್ಮ ನ್ಯಾಷನಲ್ ಪಾರ್ಟಿ ಪರಾಮರ್ಶೆ ಮಾಡೇ ಮಾಡ್ತೀರಿ. ಎರಡೂ ಕೂಡ ಕಾಂಗ್ರೆಸ್ಸಿನ MLAಗಳು ತೀರ್ಕೊಂಡಂತ ಸ್ಥಾನಗಳು. ನಾರ್ಮಲಿ ಅದಕ್ಕೆ ಸಿಂಪತಿ ಇದ್ದೇ ಇರುತ್ತೆ. ನಾವು ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ ನಾವು 16 ಚುನಾವಣೆ ಮಾಡಿದ್ರಿ, 16ರಲ್ಲಿ 15 ಗೆದ್ದಿದ್ದೀರಿ. ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಸರ್ವೇ ಸಾಮಾನ್ಯ ಇದು. ಆದರೂ ನಾವು ಪ್ರಯತ್ನ ಮಾಡಿ ಈಗ ದಾವಣಗೆರೆಗೆ ಹತ್ತತ್ರ ಬಂದಿದ್ರಲ್ಲ. ಹೋದ್ಸರಿ ನಾವು 27,000 ಸೋತಿದ್ರಿ, ಹತ್ತತ್ರ ಬಂದಿದ್ರಿ. ಅದರಿಂದ ಒಟ್ಟಾಗಿ ನಾವು ನಮ್ಮಲ್ಲಿ ಆ ಥರದ ಯಾವುದೇ ಡಿಸ್ಪ್ಯೂಟ್ ಇಲ್ಲದೆ ಒಟ್ಟಾಗಿ ನಾವು ಚುನಾವಣೆ ಮಾಡ್ತೀವಿ. ನಿನ್ನೆ ಹೇಳಿದರೆ ಬಿಜೆಪಿಯವರು ಇದನ್ನ ಈ ಚುನಾವಣೆಗಳು ಮುಂದಿನ ದಿಕ್ಸೂಚಿ ಅಂತ ಹೇಳಿದ್ರು. 2028 ಚುನಾವಣೆ ದಿಕ್ಸೂಚಿ ಅಂತ ಬಿಜೆಪಿಯವರು ಪ್ರಚಾರ ಮಾಡಿದ್ರು. ಈಗ ಅವ್ರ ಪ್ರಕಾರನೇ ನಾವು ಮುಂದೆ ಆಡಳಿತಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಅದು ಸಿದ್ದರಾಮಯ್ಯನವ್ರಿಗೆ ಮರವು ಜಾಸ್ತಿ. ನಾವ್ಯಾರು ಹೇಳಲಿಲ್ಲ, ನಾನಂತೂ ಹೇಳಲೇ ಇಲ್ಲ. ಎಲ್ಲೂ ನಾವ್ ಹೇಳಿದ್ದೆಲ್ಲ ಇವರು ಕದೀಮರು, ಕಳ್ಳರಿದ್ದಾರೆ, ಕಾಂಗ್ರೆಸ್ ಅವರು ವೋಟ್ ಹಾಕಬೇಡಿ, ಲೂಟಿ ಹೊಡಿತಾರೆ, ಸ್ಕ್ವೇರ್ ಫೀಟ್ಗೆ 100 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ ಅಂತ ನಾವು ಪ್ರಚಾರ ಮಾಡಿದ್ದು. ನಾವು ಸರ್ಕಾರದ ವಿರುದ್ಧವಾಗಿ ನಾವು ಇದು 224 ಕ್ಷೇತ್ರಕ್ಕೆ 2 ಚುನಾವಣೆಯ ಮಾನದಂಡ ಅಂತ ಯಾರನ್ನ ತಗೊಳಕ್ ಸಾಧ್ಯನಾ? ಏನೋ ಒಂದು 50-25 ನಡೆದ್ರೆ ಅದನ್ನ ಹೇಳ್ಬೋದು, ಎಲ್ಲಾ ಜಿಲ್ಲೆಯಲ್ಲಿ ನಡೀತಾ ಇದೆಯಾ ಅಂತ. 2 ಜಿಲ್ಲೆ ಅದು ಅವ್ರಿಗೆ ಸೇರಿದ್ದದು. ಅವ್ರ MLA ತೀರ್ಕೊಂಡಿರೋದು. ಜನಾದೇಶ ಹಿಂದೆನೂ ಅವ್ರಿಗೆ ಕೊಟ್ಟಿದ್ರು. ಐದು ಚುನಾವಣೆ ಸೋತಿದ್ದೀರಿ, ನಾನು ಒಪ್ಕೊಂತೀನಿ. ಎದುರಿ ಓಡೋ ಪ್ರಶ್ನೆನೇ ಇಲ್ಲ. ಹಿಂದೆ ಕಾಂಗ್ರೆಸ್ ಅವರು 16 ಚುನಾವಣೆ ಸೋತ್ರಲ್ಲ. ನಮ್ಮ ಸರ್ಕಾರ ಇದ್ದಾಗ 16 ಚುನಾವಣೆ ಸೋತರು, ಆಮೇಲೆ ನಾವೇ ಸೋತೋದ್ರಲ್ಲ. 16 ಗೆದ್ದವ್ರು ದೊಡ್ಡವರು, 4 ಗೆದ್ದವ್ರು ದೊಡ್ಡವರು. ಕಾಂಗ್ರೆಸ್ ಏನ್ ಮಾಡಿದೆ ಅನ್ನೋದು ಜನಗಳಿಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ನಾವು ಅದನ್ನ ಸ್ವೀಕಾರ ಮಾಡಿದಿರಿ ಅಂತ ಹೇಳಿದ್ದೀನಿ. ಸೋಲನ್ನ ನಾವು ಸ್ವೀಕಾರ ಮಾಡಿದಿರಿ, ಅದರ ಪರಾಮರ್ಶೆಯನ್ನ ಪಾರ್ಟಿಯಲ್ಲಿ ಮಾಡ್ತೀರಿ. ಇನ್ನಷ್ಟು ಮುಂದೆ ಬರುವಂತ ಚುನಾವಣೆಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ನಾವು ಗೆಲ್ಲುವಂತ ಕೆಲಸವನ್ನ ನಾವು ಮಾಡ್ತೀರಿ. 2028ಕ್ಕೆ ಬಿಜೆಪಿ ನೇತೃತ್ವದ ಸರ್ಕಾರ, NDA ಸರ್ಕಾರ ಕರ್ನಾಟಕದಲ್ಲಿ ಬರೋದು ಶತಸಿದ್ಧ. ಈಗ ವೆಸ್ಟ್ ಬೆಂಗಾಲ್ ಚುನಾವಣೆ ನೋಡಿದಿರ, ಎಲ್ಲ ಚುನಾವಣೆಗಳನ್ನು ನೋಡಿದಿರ. ಏನೋ ಇವ್ರು ಗ್ಯಾರಂಟಿ ಕೊಟ್ಟರು, ಆ ಸಂದರ್ಭದಲ್ಲಿ ನಾವು ಯಾರು ಒಂದು ಗ್ಯಾರಂಟಿನೂ ಕೊಡಲಿಲ್ಲ. ನಾವು ನಯಾ ಪೈಸಾ ಗ್ಯಾರಂಟಿನೂ ಕೊಟ್ಟಿಲ್ಲ. ಆಗ 5 ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಕಣ್ಣಿಗೆ ಮಣ್ಣೆರಚಿದ್ರು. ಈಗ ಜನಕ್ಕೆ ಗೊತ್ತಾಗಿದೆ 5 ಗ್ಯಾರಂಟಿ ಸ್ಥಿತಿ ಏನು ಅಂತ. ಅದರಿಂದ ಅವ್ರ ಗ್ಯಾರಂಟಿ ಮೇಲೆ ಗೆದ್ದಿದ್ದಾರೆ ಹೊರತು ಸಿದ್ದರಾಮಯ್ಯ ಗ್ಯಾರಂಟಿನೂ ಇಲ್ಲ, DK ಶಿವಕುಮಾರ್ಗೂ ಗ್ಯಾರಂಟಿ ಇಲ್ಲ.
ವಾರಂಟಿನೇ ಇಲ್ಲ ಅವರಿಬ್ಬರಿಗೂ, ಎಕ್ಸ್ಪೈರ್ ಔಟ್ ಅವರಿಬ್ಬರು. ಗ್ಯಾರಂಟಿಗೆ ವೋಟ್ ಹಾಕಿದ್ದಾರೆ. ಜನಕ್ಕೆ ಇವಾಗ ಅರ್ಥ ಆಗಿದೆ. ಮುಂದೆ ಬರೋ ಚುನಾವಣೆಯಲ್ಲಿ ನಾವೇನು ಮಾಡಬೇಕು, ಕಳೆದ ಬಾರಿ ನಮ್ಮ ಕೇಂದ್ರದ ನಾಯಕರು ನಮಗೆ ಅನುಮತಿ ಕೊಟ್ಟಿರಲಿಲ್ಲ ಈ ಗ್ಯಾರಂಟಿ ಅನೌನ್ಸ್ ಮಾಡೋಕ್ಕೆ. ಈಗ ಎಲ್ಲ ಕಡೆ ಆಗ್ತಾ ಇದೆಯಲ್ಲ, ಮುಂದೆ ನೋಡೋಣ ಏನು ಮಾಡಬೇಕು ಏನು. 2028ಕ್ಕೆ ಅವರ ಗ್ಯಾರಂಟಿಗೆ ನಮ್ಮ ಕೌಂಟ್ರಿಗೆ ಹೆಂಗ್ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ 100%. ಈಗ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದಿರಲ್ಲ, ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ, ಅರ್ಥ ಆಗ್ತೈತಾ? ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ. ಅವರು ಸಣ್ಣ ಮುಳ್ಳು ಹಾಕಿದ್ರೆ ನಾವು ದೊಡ್ಡ ಮುಳ್ಳು ಹಾಕ್ತೀವಿ. ನೋಡಿ ಏನೇನೈತೆ ಅಂತ. ಇನ್ನ ಪಿಕ್ಚರ್ ತೋರಿಸಿದಾರಲ್ಲ, ಅವರೇ ದಾರಿ ತೋರಿಸಿದಾರಪ್ಪ. ವಿರೋಧ ಮಾಡಿ ಈಗ ನೀವೇ ಕೊಡ್ತೀನಿ ಯಾರು? ನಾನು ಗ್ಯಾರಂಟಿಯ ನನ್ನ ಎಲ್ಲ ವಿಧಾನಸಭೆಯ ಭಾಷಣಗಳನ್ನ ನೀವು ನೋಡಿ. ನಾನು ಗ್ಯಾರಂಟಿಯ ವಿರೋಧಿ ಅಲ್ಲ. ಈ ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ, ಇದನ್ನ 25 ಮಾಡಿ, 5 ಇರೋದನ್ನ 25 ಮಾಡಿಬಿಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಾವೇನು ವಿರೋಧಿಗಳಲ್ಲ. ನಾನು ಹೇಳಿದ್ನಲ್ಲ, ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ. ಈ ಸರಿ ನಾವು ಹೋದ್ ಸರಿ ಯಾಮಾರಿದ್ರಿ, ಅದಕ್ಕೆ ಬಂತು. ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ. ಸರ್ ಅವರು ಟ್ವೀಟ್ ಮಾಡಿದ್ರಲ್ಲ ಸರ್, ಗ್ಯಾರಂಟಿಯಿಂದ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಕುಸಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅವೈಜ್ಞಾನಿಕ ಗ್ಯಾರಂಟಿ. ನನ್ನ ಪದಗಳನ್ನ ನೀವು ಮತ್ತೆ ಮತ್ತೆ ಹುಡುಕಿ. ಅವೈಜ್ಞಾನಿಕ ಗ್ಯಾರಂಟಿ. ನೀವು ಗ್ಯಾರಂಟಿ ಅನೌನ್ಸ್ ಮಾಡಬೇಕಾದ್ರೆ ಅದರ ಪರಿಣಾಮಗಳೇನು ಅಂತೇಳಿ ಮಾಡಬೇಕು. ಈಗ ವಿಷಲ್ ಎಲ್ಲಿ ತಮಿಳುನಾಡಲ್ಲಿ ವಿಷಲ್ ಬಂದಿದೆಯಲ್ಲ, ವಿಷಲ್ ಹೊಡೆದಿದ್ದಾರಲ್ಲ ಟಿವಿಗೆ. ಅವ್ರು ಬಂದಿದ್ದಾರೆ, ಚಿನ್ನ ಕೊಡ್ತೀರಿ 8 ಗ್ರಾಮ್ ಚಿನ್ನ. ನನಗಂತದೆ ವರ್ಷಕ್ಕೆ ಇಡೀ ಇಂಡಿಯಾದಲ್ಲಿರೋ ಚಿನ್ನ ಎಲ್ಲ ತಗೊಂಡು ದುಬೈಯಿಂದ ಪೂರ್ತಿ ಚಿನ್ನನ ಇಲ್ಲಿಗೆ ಆಮದು ಮಾಡ್ಕೋಬೇಕಾಗ್ತದೆ. ಅದು ಅವ್ರು ಕೊಟ್ಟಿದ್ದಾರೆ. ಈಗ ಸಿನಿಮಾದ ನಾಯಕ ಅಲ್ವಾ, ಡೈಲಾಗ್ಗಳು ಸಿನಿಮಾದ ನಾಯಕ ತರ ಬಂದಿದೆ. ಬರ್ಲಿ. ಈಗ ಕಾಂಗ್ರೆಸ್ ಅವರು ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಎಲೆಕ್ಷನ್ ಮುಂಚೆ ಯಾರ ಜೊತೆ ಇದ್ರು? DMK ಜೊತೆ ಇದ್ರು. ಎಲೆಕ್ಷನ್ ಮುಂಚೆ DMKನೇ ಹೇಳಿದ್ರು, ನೀವೇ ನಮ್ಮ ದೇವರು, ನೀವೇ ನಮ್ಮ ತಂದೆ ತಾಯಿ, ನಿಮ್ಮ ಅಡಿಯಲ್ಲಿ ನಾವೇನೋ ಬೆಳಕಂತೀರಿ, ಒಂದು ಭಿಕ್ಷೆ 25 ಕೊಡಿ ಅಂತ 25 ಸೀಟ್ ತಗೊಂಡ್ರು, ಭಿಕ್ಷೆ ತಗೊಂಡು. ಈಗ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ, ಈಗ ಲೆಟರ್ ಕೊಟ್ಬಿಟ್ಟವ್ರಲ್ಲ. ಇಲ್ಲ ಅಣ್ಣಾ DMK ಬೆಂಬಲ ಕೊಟ್ಟಿಲ್ಲ. DMK ಬೆಂಬಲ ಕೊಟ್ಟಿಲ್ಲ. ವಿಭಜನೆ ಆಗಕ್ಕಾಗದು ಇಲ್ಲ. 2/3 ಹೋಗ್ಬೇಕು. ಸರ್ ಅಣ್ಣ DMK ಮತ್ತೆ ಬಿಜೆಪಿ ಎರಡೂ ಕೂಡ ಪ್ರಯತ್ನ ಪಟ್ಟು, ಆದ್ರೆ ಒಪ್ಕೊಳ್ಳಿಲ್ಲ ವಿಜಯ್ನ ನಾವು ಸೇರ್ಸೇ ಇಲ್ಲ. ಯಾಕಂದ್ರೆ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಆಗ್ ಬರಲ್ಲ. ನಮ್ಮ ಸಿದ್ಧಾಂತನ ಯಾರು ಒಪ್ಪಲ್ಲೋ, ಹಿಂದುತ್ವನ ಯಾರು ಒಪ್ಪಲ್ಲೋ ಅವ್ರನ್ನೆಲ್ಲ ಮನೆಗೆ ಕಳಿಸಿದ್ದಾರೆ. ಈಗ ತಮಿಳುನಾಡಲ್ಲಿ ಅವರು ಸ್ಟಾಲಿನ್ ಅವ್ರ ಮಗ ಮರಿ, ಅವನ್ಯಾರ ಮರಿ, ಉದಯನಿಧಿ, ಅವನ್ಯಾರೋ ನಿಧಿ ಇದ್ನಲ್ಲ, ಆ ನಿಧಿ ಏನ್ ಹೇಳ್ದ? ಧರ್ಮವನ್ನ, ಹಿಂದೂ ಧರ್ಮವನ್ನ ಸರ್ವನಾಶ ಮಾಡಾಕ್ತೀನಿ ಅಂತ. ಅವನೇ ಸರ್ವನಾಶ ಆಗೋದ. ಅವ್ರ ಅಪ್ಪ ಬೋರ್ಡ್ ಇಲ್ದಂಗೆ ಹೊರಟೋದು. ಯಾರು ರಾಜಕೀಯದ ಜ್ಞಾನ ಇಲ್ದವನ ಮೇಲೆ ಸೋತೋಗ್ಬಿಟ್ಟ ಅವರನ್ನ. ಯಾರು ಅವರು? ಇವನು ವಿಜಯನ್ ಕಾರ್ ಡ್ರೈವರ್ ಮಗ, ಕಾರ್ ಡ್ರೈವರ್ ಮಗ ಗೆದ್ಬಿಟ್ಟ ಅವನು. ಅಲ್ಲಿ ಎಂತ ಪಾರ್ಟ್ DMK ಬಂದಿದೆ. ಹಿಂದುತ್ವನ ತೊಳಿತೀನಿ ಅಂದೋನು ಅವನೇ ತೊಳ್ಕೊಂಬಿಟ್ಟ. ತೊಳ್ಕೊಂಡು ಮನೆಗೆ ಹೋಗ್ಬಿಟ್ಟವನೀಗ. ಪತ್ತೆ ಇಲ್ಲ, ಇದುವರೆಗೂ ಸ್ಟಾಲಿನ್ ಆಚನೆ ಬಂದಿಲ್ಲ. ಹಿಂದುತ್ವನೇನೋ ತೊಳಿತೀನಿ ಸರ್ಫ್ ಹಾಕಿ ಅಂತ ಹೇಳ್ತಾ ಇದ್ದ. ಜನ ಅವನ್ನೇ ಸರ್ಫ್ ಹಾಕಿ ತೊಳೆದ್ಬಿಟ್ಟವ್ರೆ, ಪೆನಾಯಿಲ್ ಹಾಕಿ ತೊಳೆದ್ಬಿಟ್ಟವ್ರೆ.